ವೀಕ್ಷಕರೇ, ಎಲ್ಲ ಬಿಟ್ಟು ಬಂಗಿ ನೆಟ್ಟ ಅನ್ನೋ ಮಾತು ನೀವು ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಯಾಕೆ ಅಂತೀರಾ? ಹೇಳ್ತೀನಿ. ಅದಕ್ಕೂ ಮೊದಲು ಈ ದೃಶ್ಯಗಳನ್ನೊಮ್ಮೆ ನೋಡಿ. ನಿನ್ನೆ ತಾನೇ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಬಿಬಿ ರಸ್ತೆಯನ್ನು ತೊಳೆದು ಸ್ವಚ್ಛಗೊಳಿಸುತ್ತಿದ್ದ ಈ ದೃಶ್ಯಗಳು ನಿಮಗೆಲ್ಲ ನೆನಪಿದೆ ಅಲ್ಲವೇ? ಹೀಗೆ ಟ್ಯಾಂಕರ್ ಗಟ್ಟಲೆ ನೀರು ರಸ್ತೆಗೆ ಯಾಕೆ ಸ್ವಾಮಿ ಬಿಡುತ್ತಿದ್ದೀರಾ ಅಂತ ಕೇಳಿದರೆ ನಮ್ಮ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ಹೇಳಿದ ಉತ್ತರವನ್ನು ನೀವು ಗಮನಿಸಿದ್ದೀರಿ. ನೀವು ನೋಡಬೇಕಾದ ಮತ್ತಷ್ಟು ದೃಶ್ಯಗಳನ್ನು ನೋಡಿದ್ರಲ್ಲ, ಇದು ಚಿಕ್ಕಬಳ್ಳಾಪುರದಲ್ಲಿರುವ ಏಕೈಕ ಉದ್ಯಾನ ಚೆನ್ನಯ್ಯ ಪಾರ್ಕ್. ಯಾವುದೋ ಕಾಲದಲ್ಲಿ ಯಾರೋ ಮಹನೀಯರು ಇಲ್ಲಿ ಉದ್ಯಾನ ಮಾಡಿ ನಗರದ ಸುಂದರೀಕರಣ ಹೆಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ನಗರಸಭೆಗೂ ನಗರದ ಸುಂದರೀಕರಣಗೊಳಿಸಬೇಕು ಅನ್ನೋ ಕನಿಷ್ಠ ಜ್ಞಾನ ಇರಬೇಕಲ್ಲವೇ? ಹಾಗಾಗಿಯೇ ಇದು ಪಾಳು ಬಿದ್ದಿದೆ. ಮಳೆ ಬಂದ ಮಾರನೇ ದಿನವೇ ರಸ್ತೆಗೆ ಟ್ಯಾಂಕರ್ ಗಟ್ಟಲೆ ನೀರು ಬಿಟ್ಟು ರಸ್ತೆಗೆ ಹಾಕಿದ ಡಾಂಬರು ಕಿತ್ತು ಬರುವ ರೀತಿಯಲ್ಲಿ ತೊಳೆಯುತ್ತಿರುವ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇದೇ ರಸ್ತೆಗೆ ಹೊಂದಿಕೊಂಡಿರುವ ಚೆನ್ನಯ್ಯ ಪಾರ್ಕ್ ಕಾಣಿಸಲೇ ಇಲ್ಲ. ಇಲ್ಲಿರುವ ಗಿಡಗಳು ಬಾಡಿದ್ದರೆ ಹುಲ್ಲು ಒಡಗಿ ಯಾವುದೋ ಕಾಲವಾಗಿದೆ. ಹೀಗೆ ಪಾಳು ಬಿದ್ದ ಪಾರ್ಕ್ ಉದ್ಧಾರ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಈ ನಗರಸಭೆ ಅಧಿಕಾರಿಗಳಿಗೆ ಬಾರದಿರುವುದು ಮಾತ್ರ ವಿಪರ್ಯಾಸ. ಇನ್ನು ರಸ್ತೆ ತೊಳೆಯುತ್ತಿರುವ ನಗರಸಭೆಯ ಇಂಜಿನಿಯರ್ ಸಾಹೇಬರಿಗೆ ಪಾಪ ಈ ಉದ್ಯಾನ ಕಂಡಿಲ್ಲ. ಆದರೆ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಈ ಉದ್ಯಾನ ಎಲ್ಲಿದೆ ಅಂತ ನೋಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಇವರು ಮೊನ್ನೆಯವರೆಗೂ ಕಚೇರಿ ಬೆಂಗಳೂರು ಬಿಟ್ಟರೆ ಜಿಲ್ಲಾಧಿಕಾರಿ ಕಚೇರಿ ಇಷ್ಟು ಮಾತ್ರ ಚಿಕ್ಕಬಳ್ಳಾಪುರ ಎಂದು ಭಾವಿಸಿದ್ದರು. ಇದೀಗ ಕಚೇರಿಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಆದರೆ ಇವರು ಚಿಕ್ಕಬಳ್ಳಾಪುರಕ್ಕೆ ಪೌರಾಯುಕ್ತರಾಗಿ ಬಂದ ದಿನದಿಂದ ಒಂದೇ ಒಂದು ದಿನ ನಗರ ಪ್ರದಕ್ಷಿಣೆ ಮಾಡಿದ ಉದಾಹರಣೆ ಇಲ್ಲ. ವಾರ್ಡುಗಳಿಗೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ತಿಳಿಯುವ ಪ್ರಯತ್ನ ಮಾಡಿಲ್ಲ. ನಾಗರಿಕರ ಸಮಸ್ಯೆಗಳನ್ನು ಖುದ್ದು ಆಲಿಸುವ ಪ್ರಯತ್ನ ನಡೆಸಿಲ್ಲ. ಹಾಗಾಗಿ ಚೆನ್ನಯ್ಯ ಪಾರ್ಕ್ ಎಲ್ಲಿದೆ ಎಂಬ ಅರಿವು ಪಾಪ ನಮ್ಮ ಆಯುಕ್ತರಿಗೆ ಇದ್ದಂತಿಲ್ಲ. ಈಶಾ ಸೇರಿದಂತೆ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳು ಹೆಚ್ಚಾದ ಪರಿಣಾಮ ಪ್ರತಿ ವೀಕೆಂಡ್ನಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ. ಇದು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂಬ ಕನಿಷ್ಠ ಅರಿವು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ಹಾಗಾಗಿಯೇ ನಗರದ ಹೃದಯ ಭಾಗದಲ್ಲಿರುವ ಚೆನ್ನಯ್ಯ ಪಾರ್ಕ್ ನಿರ್ವಹಣೆ ಮಾಡಿ ಹಸಿರು ಕಾಣುವಂತೆ ಮಾಡುವ ಪ್ರಯತ್ನ ಮಾಡಲು ನಮ್ಮ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ನಾಗರಿಕರ ಸಹಕಾರ ಕೋರುವ ಪೌರಾಯುಕ್ತರು ನಗರಕ್ಕೆ ಮಾಡಿರುವುದಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ. ಇನ್ನು ಈ ಚೆನ್ನಯ್ಯ ಪಾರ್ಕ್ ವಿಚಾರಕ್ಕೆ ಬರುವುದಾದರೆ ಬಿಬಿ ರಸ್ತೆಯಿಂದ ಉದ್ಯಾನದ ಒಳಗೆ ಇಳಿಯುವ ಮೆಟ್ಟಿಲುಗಳ ಮೇಲೆಯೇ ಮುರಿದ ಕೊಂಬೆಗಳು, ಕಸ ತುಂಬಿದ ಮೂಟೆಗಳು ದರ್ಶನ ನೀಡುತ್ತವೆ. ಇವುಗಳನ್ನು ಸ್ವಚ್ಛ ಮಾಡಲು ನಗರಸಭೆಯಲ್ಲಿ ಪೌರ ಕಾರ್ಮಿಕರೇ ಇಲ್ಲವೇ? ಅಥವಾ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲವೋ ಗೊತ್ತಿಲ್ಲ. ಇನ್ನು ಇಡೀ ಉದ್ಯಾನದಲ್ಲಿ ಅಡ್ಡಾದಿಡ್ಡಿ ಗಿಡ ಗಂಟೆಗಳು ಬೆಳೆದು ಕಾಲಿಡಲು ಹೆದರುವಂತಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಹಿರಿಯ ನಾಗರಿಕರು ಈ ಉದ್ಯಾನದಲ್ಲಿ ವಾಯುವಿಹಾರ ಮಾಡಲು ಹಾವುಗಳ ಭೀತಿ ಕಾಡುತ್ತಿದೆ. ಉದ್ಯಾನದ ಸುತ್ತ ಇರುವ ಪಹರಾ ಗೋಡೆಯಲ್ಲಿ ಬೆಳೆದಿದ್ದ ಹುಲ್ಲು ಸಂಪೂರ್ಣ ಒಣಗಿ ನಾಶವಾಗಿದ್ದು ಅಸ್ಥಿ ಪಂಜರದಂತೆ ಮಣ್ಣು ಕಾಣುತ್ತಿದೆ. ಪಾಳು ಬಿದ್ದ ವಾಟರ್ ಫೌಂಟೇನ್ ಇದೀಗ ಕಾರ್ಯನಿರ್ವಹಿಸಲಿದೆಯೋ ಇಲ್ಲವೋ ಪರೀಕ್ಷೆ ಮಾಡಲು ನಗರಸಭೆ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲವಾಗಿದೆ. ತರಲೆಗಳಿಗೆ ತುಂಬಿರುವ ಚೆನ್ನಯ್ಯ ಉದ್ಯಾನದಲ್ಲಿ ಕಸ ಗುಡಿಸಿಯೇ ವರ್ಷಗಳು ಕಳೆದಿದೆ. ಬೇಸಿಗೆಯಿಂದ ತತ್ತರಿಸಿ ಸೊರಗಿದ್ದ ಗಿಡಗಳಿಗೆ ನೀರು ಹಾಯಿಸಬೇಕು ಎಂಬ ಕನಿಷ್ಠ ಯೋಚನೆ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಬಂದಿಲ್ಲ. ಆದರೆ ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ರಸ್ತೆಯ ಡಾಂಬರು ಕೊಚ್ಚಿ ಹೋಗುವಂತೆ ರಸ್ತೆ ತೊಳೆಯಲು ಮಾತ್ರ ನೀರು ಬಳಸುತ್ತಿರುವುದು ವಿಪರ್ಯಾಸ. ಇದರಿಂದ ಅನೇಕ ಗಿಡಗಳು ಒಣಗಿವೆ, ಸಿಮೆಂಟ್ ಕುರ್ಚಿಗಳು ಮುರಿದು ಬಿದ್ದಿವೆ, ವಿದ್ಯುತ್ ದೀಪಗಳು ಬೆಳಗುತ್ತಿಲ್ಲ. ಈ ಯಾವುದೇ ವಿಚಾರ ನಮ್ಮ ನಗರಸಭಾ ಗಮನಕ್ಕೆ ಬಂದಿಲ್ಲವೋ ಅಥವಾ ಬಂದರೂ ಜಾಣ ಕುರುತನ ಪ್ರದರ್ಶಿಸುತ್ತಿದ್ದಾರೆಯೋ ಗೊತ್ತಿಲ್ಲ. ಇನ್ನು ರಾತ್ರಿಯಾಗುತ್ತಿದ್ದಂತೆ ಈ ಉದ್ಯಾನ ಪುಂಡಪೋಖರಿಗಳ ಅಡ್ಡೆಯಾಗುತ್ತಿರುವುದಕ್ಕೆ ಅನೇಕ ಕುರುಹುಗಳಿವೆ. ಉದ್ಯಾನದಲ್ಲಿ ಕುಡಿದು ಬಿಸಾಡಿದ ಮದ್ಯದ ಸ್ಯಾಚೆಟ್ಗಳಿದ್ದು ರಾತ್ರಿ ವೇಳೆ ಇಲ್ಲಿ ಮದ್ಯಪಾನ ಮಾಡಲು ಪುಂಡರು ಪ್ರವೇಶಿಸುತ್ತಿದ್ದಾರೆಯೇ ಎಂಬ ಸಂಶಯ ಮೂಡದಿರದು. ನಗರ ಮಧ್ಯೆ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಈ ಉದ್ಯಾನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಲು ಈಗಲಾದರೂ ನಗರಸಭೆ ಅಧಿಕಾರಿಗಳು ಮುಂದಾಗಲಿದ್ದಾರೆಯೇ ಕಾದು ನೋಡಬೇಕಿದೆ. ಸರ್, ಇದು ಚೆನ್ನಯ್ಯ ಗಾರ್ಡನ್ ಅಲ್ವಾ? ಚೆನ್ನಯ್ಯ ಗಾರ್ಡನು
ಚಿಕ್ಕಬಳ್ಳಾಪುರದ ನಗರದ ಹೃದಯ ಭಾಗದಲ್ಲಿರೋದು ಬಹಳ ಸಂತೋಷದ ವಿಚಾರ. ಆದರೆ ಇದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ, ವಾಕ್ ಮಾಡಲಿಕ್ಕೆ, ಸಂಜೆ ವಾಯುವಿಹಾರ, ಬೆಳಗಿನ ವಾಯುವಿಹಾರಕ್ಕೆ ತೆರೆದಿಡುವಂಥ ಪ್ರಯತ್ನವನ್ನು ಇಲ್ಲಿಯ ಸ್ಥಳೀಯ ನಾಯಕರುಗಳಾಗಿರ್ಬೋದು ಅಥವಾ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಮಾಡ್ಬೋದು. ಜೊತೆಗೆ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಅಂಥ ಮೇಂಟೆನೆನ್ಸ್ ಇಲ್ಲ ಅಂತ ಕಾಣುತ್ತೆ. ಎಲ್ಲಿ ಬೇಕೋ ಅಲ್ಲಿ ಗಲೀಜು ತುಂಬಿಕೊಂಡಿದೆ. ಈ ಥರ ಗಲೀಜು ತುಂಬಿಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಆಸ್ತಿ ಆಗಿರ್ಬೋದು ಅಥವಾ ಒಂದು ಸೂಕ್ತವಾದ ಜಾಗ ಇದು, ಅದನ್ನು ನಿರ್ವಹಣೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಕೇಂದ್ರ ಸ್ಥಾನವಾಗುತ್ತೆ. ಇಲ್ಲಿ ಬರೋವರಿಗೆ, ಹೋಗೋವರಿಗೆ, ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಸಾರ್ವಜನಿಕನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಸರ್. ನಿಜವಾಗ್ಲೂ ರಾಯಲ್ ಕನ್ನಡ ಚಾನಲ್ ಅವ್ರು ಮಾಡ್ತಾ ಇರೋ ಬಹಳ ಒಳ್ಳೆಯ ಕೆಲಸ. ನಿಮ್ಮ ಪಯಣ ಹೀಗೆ ಮುಂದುವರಿಲಿ. ಇಲ್ಲಿನ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ DC ಸಾಹೇಬರು ಇದ್ರ ಕಡೆ ಗಮನ ಕೊಟ್ಟರೆ ಮತ್ತು ಮುನ್ಸಿಪಲ್ನವರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟರೆ ಉತ್ತಮವಾಗಿ ನಿರ್ವಹಣೆ ಮಾಡ್ಬೋದು. ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್.